ಮೇಡಮ್ ಏನಾದ್ರು ಸಮಸ್ಯೆನಾ? ಅದ್ಯಾರೋ ಬರ್ತಿದಾರಂತೆ, ಅದಕ್ಕೆ ನಾನ್ ಹೊರಡ್ಬೇಕಂತ. ನೀವ್ ಹೊರಡ್ಬೇಕಾ? ಯಾಕೆ ಮೇಡಮ್? ಅದೇನೋ ಪ್ರಾಬ್ಲಮ್ ಅನ್ಲು ಕನಕ. ಅದೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ನೀವಾಗ ಭಯ ಪಟ್ಕೊಂಡು ಹೋಗ್ಬೇಕು ಮೇಡಮ್. ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ಅವಳು ಹೋಗ್ಲೇಬೇಕು ಅಂತಿದ್ದಾಳಲ್ಲ, ಹೊರಡ್ತೀನಿ. ಕಾಂಡ ಸ್ಟಾಪ್ ಬೀಯಿಂಗ್ ಎಮೋಷನಲ್ ಫೂಲ್. ಸುಮ್ಮನೆ ಏನೇನೋ ಮಾತಾಡ್ಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಮ್ ಲೈಫ್ ಅಲ್ಲಿ ನಾವೆಷ್ಟು ಸ್ಟ್ರಗಲ್ ಮಾಡ್ತಿದೀವಿ ಅಂತ ಗೊತ್ತು ತಾನೆ ನಿನ್ಗೆ? ದುಡ್ಡಿಲ್ಲ ತಾಂಡವ್, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಮನೇನ ಮಾರಿದ ದುಡ್ಡಲ್ಲಿ ನಾವ್ ಆರಾಮಾಗಿ ಬದುಕಬಹುದು. ಏನೇನೋ ಮಾತಾಡ್ಬೇಡ, ನಿನ್ಗೆ ತಲೆ ಸರಿ ಇದೆಯೋ ಇಲ್ವೋ ನೋಡು. ದುಡ್ಡಿಲ್ಲ ಅಂದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಭಿಕ್ಷೆ ಎತ್ತೀನಿ, ಯಾವ್ದೇ ಕಾರಣಕ್ಕೂ ಈ ಮನೆ ಮಾತ್ರ ಮಾರಲ್ಲ. ನನ್ನ ಲೈಫಲ್ಲಿ ಮಾಡಿರೋ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಅನ್ನ ತಂದು ಈ ಮನೆ ಸುಡ್ತಿದ್ದೀನಿ. ಏನ್ ಬೇಕಾದ್ರೂ ಮಾಡು ಶ್ರೇಷ್ಠ, ಯಾವ್ದೇ ಕಾರಣಕ್ಕೂ ಈ ಮನೆ ಮಾತ್ರ ಮಾರಲ್ಲ ನಾನು. ಅದಲ್ಲ ತಾಂಡವ್. ಮೇಡಮ್, ನೀವಿಬ್ರು ಮಾತಾಡೋದು ನೋಡಿದ್ರೆ ಇದು ಯಾಕೋ ಸರಿ ಬರ್ತಿಲ್ಲ. ಒಂದ್ ಕೆಲಸ ಮಾಡಿ ಮೇಡಮ್, ನೀವಿಬ್ರು ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ, ಆಮೇಲೆ ನನಗೆ ಹೇಳಿ ಏನು ಅಂತ. ಜನ ಬರೋಕ್ ಹೇಳ್ತೀನಿ, ನೀವು ಮಾರಲ್ಲ ಅಂತೀರಾ, ಆಮೇಲೆ ನಾನ್ ಬೈಸ್ಕೋಬೇಕು. ಇವಾಗ ಸಮಾಧಾನ ಆಯ್ತಾ ನಿನ್ಗೆ? ಲೈಫ್ ಅಲ್ಲಿ ಸ್ವಲ್ಪನೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ವಲ್ಲ ನೀನು? ಎಲ್ಲದಕ್ಕೂ ಎಮೋಷನಲ್ ಫೂಲ್ ತರ ಆಡು. ಆ ಭಾಗ್ಯದ ಜೊತೆ ಇಲ್ದೆ ಹೋದ್ರು ಸೇಮ್ ಭಾಗ್ಯನ್ ತರನೇ ಯೋಚನೆ ಮಾಡ್ತೀಯ. ಎಲ್ಲದಕ್ಕೂ ಒಂದು ಎಮೋಷನಲ್ ಡ್ರಾಮಾ. ತಾಂಡವ್, ನಮ್ಗೆ ಇವಾಗ ಏನ್ ಪ್ರಯಾರಿಟಿ ಇದೆಯೋ ಅದನ್ನ ನೋಡ್ಕೋಬೇಕು, ಮಿಕ್ಕಿದೆಲ್ಲ ಆಮೇಲೆ. 2 ದಿನದ ಹಿಂದೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದಿದ್ ನೀನೇ ತಾನೆ? ಶ್ರೇಷ್ಠ, ಎಲ್ಲದಕ್ಕೂ ಲೆಕ್ಕಾಚಾರ ಹಾಕೊಂಡ್ ಬದುಕ್ಬೇಕು ಅಂತ ಹೇಳಿದ್ದು ನೀನೇ ತಾನೆ? ಇವಾಗ ನೋಡಿದ್ರೆ ಈ ತರ ಆಡ್ತಿದ್ಯಾ? ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತಿದ್ದೀನಲ್ಲ, ನನಗ್ ನಾನೇ ಹೊಡ್ಕೋಬೇಕು. ಅಂಕಲ್, ವಿಡಿಯೋ ಅಪ್ಲೋಡ್ ಮಾಡಿ 4 hours ಆಯ್ತು, ಇನ್ನ 100 views ಆಗಿಲ್ಲ. ಇದು ಫುಡ್ ರಿಲೇಟೆಡ್ ವಿಡಿಯೋ ಅಲ್ವಾ, ತುಂಬಾ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಾವೇನ್ ಅನ್ಕೊಂಡಿದ್ವಿ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿದೆ. ನೀವಿಬ್ರು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಅಪ್ಲೋಡ್ ಮಾಡಿ ಇನ್ನೂ 4 hours ಆಗಿದೆ ಅಷ್ಟೇ. ಯಾವ ಟೈಮಲ್ಲಿ ಏನಾಗ್ಬೇಕು ಅದಾಗೆ ಆಗುತ್ತೆ. ಭಾಗ್ಯ, ಬಂದ್ಯಾ? ಬಾ 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 ಬಾ. ನೋಡು ಇವ್ರು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ. ಯಾಕೆ ಅಂತದ್ ಏನಾಯ್ತೀಗ? ಅಮ್ಮ, ನಾವ್ ಅನ್ಕೊಂಡಂಗೆ ವಿಡಿಯೋ ಓಡಿಲ್ಲ. ಅಯ್ಯೋ ಅಷ್ಟೇನಾ? ಅಷ್ಟಕ್ಕೆ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಾ ನೀವುಗಳು? ಹಾಗ್ ನೋಡಕ್ ಹೋದ್ರೆ ನನ್ಗಿದೆಲ್ಲ ವರ್ಕ್ ಆಗಲ್ಲ ಅಂತ ಮೊದ್ಲೇ ಗೊತ್ತಿತ್ತು. ಹೇಳಿದ್ರೆ ನೀವುಗಳು ಬೇಜಾರ್ ಮಾಡ್ಕೊಳ್ತೀರಾ ಅಂತ ಹೇಳಿಲ್ಲ ಅಷ್ಟೇ. ನೋಡಿ, ಇಲ್ಲೇ ಮನೆ ಹೊರಗಡೆ ನಾಳೆಯಿಂದ ಚಿಕ್ಕದಾಗಿ ಒಂದು ಮೆಸ್ ತರ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಮೊದ್ಲು ಅದನ್ನ ಶುರು ಮಾಡೋಣ, ಸಮಯ ಬಂದಾಗ ದೇವ್ರ ದಯ ಇದ್ರೆ ಆರ್ಡರ್ಗಳು ಸಿಗುತ್ತೆ. ಆರ್ಡರ್ಗಳು ಯಾವಾಗ ಸಿಗ್ಬೇಕು ಅಂತ ನಮ್ ಹಣೆಲ್ ಬರ್ದಿರುತ್ತೋ ಆವಾಗೇ ಸಿಗೋದು. ಸುಮ್ನೆ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ. ಈಗ ಊಟ ಮಾಡೋಣ. ಅಮ್ಮ, ಸೂಪರ್ ಆಗಿದೆ. ಹಾ, ಹೌದಾ? ಥ್ಯಾಂಕ್ ಯು ಮನೆಯ ಹಿರಿಯ ವ್ಯಕ್ತಿಗೆ. ನಿನ್ನೆ ರೀಲ್ ಪೋಸ್ಟ್ ಮಾಡಿದ್ದೆ ಅಲ್ವಾ?
ಹಾ, ಒಂದ್ 60-70 ಕಮೆಂಟ್ಸ್ ಬಂದಿರುತ್ತೆ, ಲೈಕ್ಸ್ ಬಂದಿರುತ್ತೆ, ಹೊಸ ಆರ್ಡರ್ಸ್ ಬಂದಿರುತ್ತೆ. ಏನಾಗಿದೆ ನೋಡೋಣ. ಅರೆ, ಇದೇನಿದು? 60-70 ಕಮೆಂಟ್ಸ್ ಬರುತ್ತೆ, ಹೊಸ ಆರ್ಡರ್ ಬರುತ್ತೆ ಅಂದ್ರೆ ಮಿನಿಮಮ್ ಲೈಕ್ಸ್ ಕೂಡ ಬಂದಿಲ್ಲ. ಇದ್ಯಾಕ ಮುಖ ಈಗ ಕ್ಯೂಟ್ಕೊಂಡಿದ್ಯಾ? ಒಳ್ಳೆ ಹರಳೆಣ್ಣೆ ಕುಡ್ದೋಗ್ತಾರ. ರೀಲೇ ಓಡ್ಲಿಲ್ಲಪ್ಪ. ಏನು ರೀಲೇ ಓಡ್ಲಿಲ್ವಾ? ಇದ್ಯಾವ ಶುರು ಹಚ್ಕೊಂಡು? ಅಯ್ಯೋಪ್ಪ, ರೀಲೇ ಅಲ್ಲ, ರೀಲ್ಸು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ರೀಲ್ ಮಾಡಾಕ್ತಿವಲ್ವಾ, ಅದು. ಭಾಗ್ಯ ಅವ್ರ ಬಿಸ್ನೆಸ್ ಪ್ರಮೋಟ್ ಆಗ್ಲಿ ಅಂತ ಒಂದು ವಿಡಿಯೋ ರೀಲ್ ಮಾಡಿ ಹಾಕಿದ್ದೆ. ಆ ರೀಲ್ ಓಡೇ ಇಲ್ಲಪ್ಪ. ಅವರು ಇದೆಲ್ಲ ವರ್ಕ್ ಆಗಲ್ಲ, ಅದಕ್ಕೆ ಸಣ್ಣದಾಗ ಒಂದು ಮೆಸ್ ಶುರು ಮಾಡ್ತೀನಿ, ದೊಡ್ಡದಾಗಿ ಬಿಸ್ನೆಸ್ ಎಲ್ಲ ಏನು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ, ಯಾಕಪ್ಪ ನಗ್ತಾ ಇದ್ದೀರಾ? ಅಲ್ಲ ಕಣ, ಭಾಗ್ಯನಿಗೆ ಒಂದು ಸ್ವಂತ ದೊಡ್ಡ ಹೋಟ್ಲೆ ಕಟ್ಸ್ಕೊಡೋ ಶಕ್ತಿ ಇರೋ ನೀನು ಅದ್ಯಾವ್ದೋ ಒಂದು ಸಣ್ಣ ಹೋಟ್ಲ್ ಶುರು ಮಾಡ್ತಾಳೆ, ಅದನ್ನ ತಡೆಯೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀಯಲ್ಲ, ಅದಕ್ಕೆ. ಅಪ್ಪ, ನೀವು ಹೇಳಿದ್ ನಿಜ. ನಾವು ನಮ್ ದುಡ್ಡಲ್ಲಿ ಭಾಗ್ಯ ಅವ್ರಿಗೆ ಒಂದು ಹೋಟ್ಲೆ ಕಟ್ಕೊಡ್ಬೋದು. ನಿಮ್ ಹತ್ರ ಹೇಳಿಸಿ ಅವ್ರು ಅದನ್ನ ತಗೊಳ್ಳೋ ತರನು ಮಾಡ್ಬೋದು. ಆದ್ರೆ ಅದರಲ್ಲಿ ಜೀವನದ ಮಜಾನೇ ಹೊರಟೋಯ್ತಲ್ಲಪ್ಪ. ತುಂಬಾ ಈಸಿ ಸಕ್ಸಸ್ ಆಗ್ಬಿಡುತ್ತೆ. ನಾವು ಆ ಪ್ರೋಸೆಸ್ನ ಎಂಜಾಯ್ ಮಾಡಕ್ಕೆ ಆಗಲ್ಲ ಅಲ್ವಾಪ. ಮಜಾ ಇರೋದೇ ಆ ಪ್ರೋಸೆಸ್ ಅಲ್ಲಿ ಅಲ್ವಾಪ. ಲೈಫಲ್ಲಿ ಎಲ್ಲಾನು ಈಸಿಯಾಗಿ ಸಿಕ್ಬಿಟ್ರೆ ಏನ್ ಪ್ರಯೋಜನ ಅಲ್ವಾಪ? ಅಪ್ಪ, ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ ಏನು, ಇನ್ನೊಂದು ಹೊಸದೇನೋ ಮಾಡ್ತೀನಿ, ಎಫರ್ಟ್ ಹಾಕ್ತೀನಿ, ಅದು ಖಂಡಿತ ಸಕ್ಸಸ್ ಆಗೇ ಆಗತ್ತೆ. ಎಲ್ಲಾನು ಇನ್ಸ್ಟೆಂಟ್ ಆಗಿ ಆಗ್ಬೇಕು ಅಂತಿದ್ದವನು ಪ್ರೋಸೆಸ್ ಎಂಜಾಯ್ ಮಾಡ್ಬೇಕು ಅಂತಿದ್ದಾನೆ. ಗ್ರೇಟ್ ಗ್ರೇಟ್. ಏನ್ ಭಾಗ್ಯ, ಆರ್ಡರ್ ಮೇಲೆ ಆರ್ಡರ್ ಬರ್ತಾನೆ ಇದೆ. ಹೌದು ಅದೇವ್ರೆ, ಆರ್ಡರ್ ಮೇಲೆ ಆರ್ಡರ್ ಬರ್ತಾ ಇದೆ ತಾನೆ. ಮತ್ತೆ ನನ್ ಫ್ರೆಂಡನ್ ಯಾಕೆ ಕಳಿಸ್ತೀಯಾ? ಅವನ್ ಇಲ್ಲೇ ಇರ್ಬೇಕು ತಾನೆ. ಬೇಡ ಗೆಳತಿ, ಭಾಗ್ಯ ಒಂದ್ಸಲ ಹೇಳಿದಾರಲ್ಲ, ಅವ್ರನ್ನ ಫೋರ್ಸ್ ಮಾಡೋದ್ ಬೇಡ. ಆದಿಯವ್ರೆ, ಏನ್ ಕೋಪದಲ್ಲಿ ಹೇಳ್ತಿದ್ದೀರಾ ಹೇಗೆ? ಇಲ್ಲ, ಹಾಗೇನಿಲ್ಲ. ಆದಿಯವ್ರೆ, ನೀವ್ ಕೋಪದಲ್ಲೇ ಹೇಳ್ತಿದ್ದೀರಾ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಹಾಗೇನಿಲ್ಲಪ್ಪ. ಆವಾಗ ಯಾವ ಆರ್ಡರು ಇರ್ಲಿಲ್ಲ, ಸುಮ್ನೆ ಮೆಸ್ ನಡ್ಸ್ಕೊಂಡ್ ಹೋದ್ರೆ ಸಾಕು ಅನ್ನೋ ಯೋಚನೆಲಿದ್ದೆ, ಅದಕ್ಕೆ ಬೇಡ ಅಂದೆ. ಈಗ ನೋಡಿ, ಇಷ್ಟೊಂದು ಆರ್ಡರ್ ಬರ್ತಾ ಇದೆ ಅಲ್ವಾ. ಹೀಗಿರುವಾಗ ನೀವಿಲ್ಲ ಅಂದ್ರೆ ಆರ್ಡರ್ನೆಲ್ಲ ತಗೊಂಡ್ ಹೋಗಿ ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದಿಯವ್ರೆ. ನೀವಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲ ಭಾಗ್ಯ, ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ಭಾಗ್ಯ ಹೇಳಾಯ್ತಲ್ಲ, ಮೂದ್ ಗೀತು ತುಟಿಕ್ ಪಿಟಿಕ್ ಅನ್ನಂಗಿಲ್ಲ. ನಾಳೆಯಿಂದಾನೇ ಹೊಸ ಜೀವನ ಶುರು. ತನ್ಮಯ್ ಬಂಗಾರಿ, ತಡ ಆಗಿಲ್ವಾ? ಸ್ಕೂಲ್ ಹೊರಡಿ ಬೇಗ. ಅವನ ಡ್ಯಾಡ್ಗೆ ಏನಾಗಿದೆ? ನಾನಿದೆ CEO ಆಗಿ ಕೂತಿದ್ದೀನಿ, ನನ್ನ ಮಾತಾದ್ರೂ ಕೇಳ್ಬೇಕಲ್ವಾ? ಹೋಗಿ ಹೋಗಿ ಪೂಜಾನ ಜಾಗ ಕೂರಿಸಿದ್ದಾರೆ. ಓ ಗಾಡ್, ಪೂಜಾ ಬೇರೆ ಅಲ್ಲಿಗೆ ಹೋಗ್ತಿದ್ದಾಳೆ, ಶ್ರೇಷ್ಠ ಬೇರೆ ಇನ್ನೂ ಅಲ್ಲೇ ಇದ್ದಾಳೆ. ಅಷ್ಟು ಶ್ರೇಷ್ಠಂಗೆ ಕಾಲ್ ಮಾಡಿ ಅಲ್ಲಿಂದ ಹೊರಡಕ್ಕೆ ಹೇಳ್ಬೇಕು. ನೀನ್ ಏನೇ ಹೇಳು ಪ್ರಿಯಾ, ನೀನ್ ಹೇಳಿದ ವಿಷಯ ಮಾತ್ರ ಸತ್ಯ ನೋಡು. ಅಯ್ಯೋ ಮೇಡಮ್, ಆ ತರ ಹೊರಗಡೆ ಹೇಳ್ಬಿಟ್ರೆ ಅಷ್ಟೇ ನನ್ ಕೆಲ್ಸ ಹೋಗ್ಬಿಡುತ್ತೆ. ಅರೆ, ಕನಿಕಾ ಮೇಡಮ್ ಫೋನ್ ಮಾಡ್ತಿದ್ದಾರೆ. ಹಲೋ ಮೇಡಮ್. ಶ್ರೇಷ್ಠ ಇದ್ದಾಳ ಅಲ್ಲಿ? ಮೇಡಮ್ ಇಲ್ಲೇ ಇದ್ದಾರೆ. ಫೋನ್ ಕೊಡು ಅವಳಿಗೆ. ಹಾ ಮೇಡಮ್.
ಹಲೋ ಶ್ರೇಷ್ಠ, ನಿಂಗೆ ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಫೋನ್ ಇಲ್ಲಿ ಇಟ್ಟಿದ್ಯಾ? ಫಸ್ಟ್ ಅಲ್ಲಿಂದ ಹೊರಡು. ಹೊರಡೋದಾ? ನಿಂಗೇನಾದ್ರು ತಲೆಗಿನ ಕೆಟ್ಟಿದ್ಯಾ ಹೇಗೆ? ಶ್ರೇಷ್ಠ, ಕ್ವಶನ್ ಮೇಲೆ ಕ್ವಶನ್ ಮಾಡಬೇಡ. ಹೊರಡ್ತಿರೋ ಅಂದ್ರೆ ಹೊರಡ್ತಿರ್ಬೇಕಷ್ಟೇ. ಬಟ್ ರೀಸನ್ ಏನು ಕನಿಕಾ? ರೀಸನ್ ಏನಂದ್ರೆ ಡ್ಯಾಡ್ ಪೂಜನ ಆ ಪೋಸ್ಟ್ಗೆ ಹೈರ್ ಮಾಡಿದ್ದಾರೆ. ವಾಟ್? ಎಸ್, ನನ್ಗೂ ಇವಾಗ್ಲೇ ಗೊತ್ತಾಗಿತ್ತು ನನ್ ಪೋಸ್ಟ್ನ ಪೂಜಾ ತಗೊಂಡಿದ್ದಾಳೆ ಅಂತ. ಅವಳಿವಾಗ ಅಲ್ಲಿಗೆ ಬರ್ತಿದ್ದಾಳೆ. ಆಮೇಲೆ ಅವಳಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಅಷ್ಟೇ ಕತೆ. ನೀನ್ ಪ್ಲೀಸ್ ಬೇಗ ಹೊರಡು. ಅಲ್ಲ ಕನಿಕಾ, ನೋಡು, ಇವಾಗ ಏನ್ ಮಾಡೋದಕ್ಕೂ ಟೈಮ್ ಇಲ್ಲ. ಪ್ಲೀಸ್ ಅಲ್ಲಿಂದ ಹೊರಡು ಒಂದೇ. ಸುಮ್ನೆ ಸಮಸ್ಯೆನ ದೊಡ್ಡದ್ ಮಾಡಬೇಡ. ಮೇಡಮ್, ಏನಾದ್ರು ಸಮಸ್ಯೆನಾ? ಅದ್ಯಾರೋ ಬರ್ತಿದಾರಂತೆ, ಅದಕ್ಕೆ ನಾನ್ ಹೊರಡ್ಬೇಕಂತ. ನೀವ್ ಹೋಗ್ಬೇಕಾ? ಯಾಕೆ ಮೇಡಮ್? ಅದೇನೋ ಪ್ರಾಬ್ಲಮ್ ಅಂದ್ಲು ಕನಿಕಾ. ಅದೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ನೀವಾಗ ಭಯ ಪಟ್ಕೊಂಡು ಹೋಗ್ಬೇಕು ಮೇಡಮ್. ನಮ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ಅವ್ಳು ಹೋಗ್ಲೇಬೇಕು ಅಂತಿದ್ದಾಳಲ್ಲ, ಹೊರಡ್ತೀನಿ. ಹಾಯ್ ಹಾಯ್, ನೀವು? ನಾನ್ ಪೂಜಾ, ಕಾಮತ್ ಮನೆ ಸೊಸೆ. ಇನ್ ಮುಂದೆ ಈ ಟ್ರಸ್ಟ್ಗೆ MD. MDನಾ? ಮತ್ತೆ ಅವರು ಅಂದ್ರೆ ಯಾರು? ಯಾರೋ ಕನಿಕಾ ಮೇಡಮ್ ಕಡೆಯಿಂದ ಬಂದಿದ್ರಲ್ವಾ ಅವರು? ಹಾಯ್ ತಾಂಡವ್, ಯಾಕ್ ಮಗ ಹೀಗ್ ಕೂತಿದ್ಯಾ? ನಿನ್ನ ಹೀಗ್ ನೋಡಕ್ ಆಗ್ತಿಲ್ಲ ಕಣ. ಎಲ್ಲ ಇದ್ದು ಏನೋ ಇಲ್ದವ್ರ ತರ ಇದೆಯಲ್ಲೋ. ನಿನ್ ನೋಡಿದ್ರೆ ಬೇಜಾರಾಗತ್ತೆ ಕಣ. ಇರೋಕ್ 2 ಹೆಂಡತಿ, ಸ್ವಂತ ಮನೆ ಇದೆ, ಬಟ್ ನಿನ್ ಸ್ಥಿತಿ ನೋಡು. ಏನ್ ಮಾಡೋದು ಹೇಳು? ಎಲ್ಲ ಇದೆ, ಬಟ್ ದುಡ್ಡೇ ಇಲ್ವಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ, ಮಾಡ್ತೀಯಾ? ಏನು? ಅವತ್ತೊಂದು ಐಡಿಯಾ ಹೇಳಿದ್ಯಲ್ಲ, ಆ ಐಡಿಯಾ ಸೂಪರ್ ಆಗಿತ್ತು. ಅದನ್ನ ಒಂದು ಕಂಪ್ನಿ ಕೊಟ್ಟು ಟೈಅಪ್ ಮಾಡ್ಕೋ, ದುಡ್ಡು ಮಾಡು. ಆ ಐಡಿಯಾ ಆಲ್ರೆಡಿ ಕಾಮತ್ ಬಿಸ್ನೆಸ್ ವೆಂಚರ್ ಹತ್ರ ಇದೆ. ಅವನ ಹತ್ರ ಇದ್ರೆ ಏನಾಯ್ತು, ನೀನು ತಗೋಬೋದಲ್ಲ. ಕೊಟ್ಟಿಲ್ಲ ಅಂದ್ರೆ ಕೇಸ್ ಹಾಕು, ಅದ್ರಲ್ಲಿ ಬಂದಿರೋ ಪ್ರಾಫಿಟ್ ಅಲ್ಲಿ ಶೇರ್ ಕೇಳೋ. ಅದನ್ನೇ ಮಾಡೋಣ ಅಂತ ಕೋರ್ಟಲ್ಲಿ ಕೇಸ್ ಹಾಕಿದ್ದೆ, ಬಟ್ ಕೇಸ್ ಗೀಸ್ ಹಾಕೋದೆಲ್ಲ ಬೇಡ ಅಂತ ನನ್ನ ಹೆಂಡತಿನೇ ತಡೆದು. ಹೆಂಡ್ತಿನ? ಯಾರು? ಭಾಗ್ಯನಾ? ಅಲ್ಲ ಕಣೋ, ಶ್ರೇಷ್ಠ. ಇವಾಗ ಅದೇ ಶ್ರೇಷ್ಠ ಹೇಳ್ತಾ ಇದ್ದೀನಿ, ಕೇಸ್ ಹಾಕು. ಆ ದಿನ ಕಂಪನಿಯವ್ರನ್ನ ಯಾರು ಬಿಡಬೇಡ. ಶ್ರೇಷ್ಠ, ಏನ್ ಹೇಳ್ತಿದ್ಯಾ? ಅವಾಗ ಕೇಸ್ ಹಾಕಿದಾಗ ಕೇಸ್ ವಾಪಸ್ ತಗೋ ಅಂತ ನೀನೇ ತಾನೇ ಹೇಳಿದ್ದು. ಹೌದು, ಅವತ್ ವಾಪಸ್ ತಗೋ ಅಂತ ಹೇಳಿದ್ದು ನಾನೇ, ಇವತ್ ಕೇಸ್ ಹಾಕು ಅಂತ ಹೇಳ್ತಾ ಇರೋದು ನಾನೇ. ಕೇಸ್ ಹಾಕು ಅಂದೆ.